ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಏನು ಇಂಟ್ರೋ ಮರ್ತೆ ಹೋಗ್ಬಿಡ್ತಲ್ಲ. ಬ್ಯಾಂಗ್ 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 ಚಾನಲ್ಗೆ, ಸಾರಿ ಲೈಫಿಗೆ. ಗೈಸ್ ಯಾಕೋ ತಲೆ ಕೆಟ್ಟೋಗ್ತಿದೆ ಗೈಸ್. ಏನಂತಂದ್ರೆ ಇವತ್ತು ಪ್ಲಾನ್ ಇರೋದು, ನೆನ್ನೆ ಬರ್ಡೇ ಆಯ್ತಲ್ಲ ನಂದು, ಅದಕ್ಕೋಸ್ಕರ ಬಟ್ಟೆ ತಗೊಂಡಿರ್ಲಿಲ್ಲ. ನಾನು ಬ್ಯುಸಿ ಇದ್ದಿದ್ದರಿಂದ ಬರ್ತಡೆಗೆ ಬಟ್ಟೆ ತಗೊಳಕ್ಕಾಗಿರ್ಲಿಲ್ಲ. ಹಂಗಾಗಿ ಇವತ್ತು ನಾನು ಬಟ್ಟೆ ತಗೊಳ್ಬೇಕು. ಹಾಗಾಗಿ ಸ್ವಲ್ಪ ಬೇಗ ರೆಡಿಯಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿದೆ, ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಬರ್ತಡೇಗೋಸ್ಕರ ಬಟ್ಟೆ ತಗೊಳ್ಳೋಣ. ಅಂದರೆ ಗೈಸ್ ಶಾಪಿಂಗ್ ಮಾಡಬೇಕು ಸ್ವಲ್ಪ ಚೆನ್ನಾಗಿ. ಈ ಸರಿ ನಾನು ದುಡ್ಡು ಉಳ್ಸೋಣ ಗೈಸ್ ಶಾಪಿಂಗ್ ಮಾಡಿ. ಪ್ರತಿ ಸಲ ಬಟ್ಟೆ ತಗೊಳ್ಬೇಕಾದ್ರೆ ಶಾಪಿಂಗಲ್ಲಿ ತುಂಬ ಎಡುತ್ತಿದ್ದೆ, ಆದರೆ ಈ ಸಾರಿ ಎಡವೋದು ಬೇಡ, ನೀಟಾಗಿ ಕಡಿಮೆ ಪ್ರೈಸಲ್ಲಿ ಜಾಸ್ತಿ ಬಟ್ಟೆ ಬರೋ ಥರ ತಗೊಳ್ಳೋಣ ಗೈಸ್. ಏನಂತಂದರೆ ಫಸ್ಟು ಮ್ಯಾಕ್ಸಿಗೆ ಹೋಗ್ತೀನಿ, ಮ್ಯಾಕ್ಸಲ್ಲಿ ಹೋಗಿ ಬಟ್ಟೆ ನೋಡ್ತೀನಿ, ಅಲ್ಲಿ ಚೆನ್ನಾಗಿದ್ರೆ ಅಲ್ಲಿ ತಾಳ್ತೀನಿ. ಇಲ್ಲಾಂದರೆ ಟ್ರೆಂಡ್ಸ್ ಇದೆಯಲ್ಲ, ಟ್ರೆಂಡ್ಸಲ್ಲಿ ಒಂದು ಸರಿ ಚೆಕ್ ಮಾಡ್ತೀನಿ. ಅಲ್ಲೂ ಇಲ್ಲ ಅಂದರೆ ನನ್ನ ಫ್ರೆಂಡಿಂದ ಹತ್ರ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗ್ಬಿಡ್ತೀನಿ. ಟ್ರೆಂಡ್ಸು ಮ್ಯಾಕ್ಸ್ ಇನ್ನೇನು ಬಂತು, ಇಲ್ಲೇ ಇರೋದು. ಇಲ್ಲೇ ನೋಡಿ ಮ್ಯಾಕ್ಸು ಇದೆ, ಒಳಗೆ ಹೋಗಿ ನೋಡೋಣ ಸಿಗುತ್ತೆ ಏನು ಅಂತ. ಯಾವ್ದು ತೊಗೊಳ್ಳಿ ನನಗೆ ಸೂಟೇಬಲ್ ಆಗೋದು ತೊಗೊಳ್ಬೇಕು. ಕಲೆಕ್ಷನ್ಸೇ ಇಲ್ಲ ಚೆನ್ನಾಗಿರೋದು ಇಲ್ಲಿ. ಸುಮಾರು ನೋಡಿದೆ, ಚೆನ್ನಾಗೇ ಅನ್ನಿಸ್ತಿಲ್ಲ ಕಲೆಕ್ಷನ್ಸು. ಒಂದೆರಡು ಇದೊಂದು ಇಷ್ಟ ಆಯಿತು ಈ ಶರ್ಟು. ಬಟ್ ಏನಂತಂದರೆ ಈ ಶರ್ಟಿಂದು ಮೀಡಿಯಮ್ ಸೈಜ್ ಆಗುತ್ತಾ ಒಂಚೂರು ಚೆಕ್ ಮಾಡ್ಬೇಕು ಹಾಕಿ. ಬಿಟ್ಟರೆ ಈ ಥರ ಪ್ರಿಂಟೆಡಲ್ಲಿ ನೋಡ್ತಿದ್ದೀನಿ, ಪ್ರಿಂಟೆಡಲ್ಲಿ ಯಾವ್ದಾದ್ರು ಚೆನ್ನಾಗಿದ್ರೆ ಚೆನ್ನಾಗಿ ಅನಿಸುತ್ತೆ. ಸ್ಮಾಲ್ ಏನಾದ್ರು ಸಿಕ್ಕಿದ್ರೆ ನೋಡಬೇಕು. ಗೈಸ್ ನನ್ನ ಹತ್ರ ದುಡ್ಡಿದ್ದಾಗಲೇ ಬಟ್ಟೆಗಳು ಸಿಗೋಲ್ಲ ಗೈಸ್. ದುಡ್ಡಿಲ್ದಿರೋ ಟೈಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಬರ್ತಾ ಇರುತ್ತೆ, ನೋಡ್ತಿರ್ತೀನಲ್ಲ. ಒಂದು ಟೈಮಲ್ಲಿ ನನಗೆ XXL ಆಗೋದು, ಈಗ XXL ಆಗೋಲ್ಲ. ಮೀಡಿಯಮ್ ಒಂದ್ಸರಿ ಟ್ರೈ ಮಾಡ್ತೀನಿ ಇದನ್ನು. 800 ರೂಪಾಯಿ ಗೈಸ್, 800 ಪ್ಲಸ್ ₹1 ಕಡಿಮೆ, 900 ರೂಪಾಯಿಗೆ ಇದು ವರ್ಷಿದೆ. ಇದು 900 ಕೊಡೋ ಅಂತ ಹೊರ್ತು ಗೈಸ್. ಏನಂತಂದರೆ ಡ್ರೆಸ್ ತೊಳಕ್ಕೆ ಬಂದಲ್ಲ ನಮ್ಮ ಫ್ರೆಂಡ್ ಸಿಗ್ದ ಇಲ್ಲೇ. ಏನಕ್ಕೆ ಬಂದಿರೋದು ನೀನು ಇಲ್ಲಿಗೆ? ಜಿಮ್ಮಿಗೆ ಹೊಸ್ದಾಗಿ ಜಾಯ್ನ್ ಆಗಿದೆ ಅಂತ ಗೈಸ್. ಹಂಗಾಗಿ ಟ್ರ್ಯಾಕ್ ಪ್ಯಾಂಟ್ ಬೇಕಾಗಿತ್ತು ಜಿಮ್ಮಿಗೆ, ಪ್ಯಾಂಟ್ ಬೇರೆ ಇದ್ದಿಲ್ಲ, ಅದಕ್ಕೆ ತೊಗೊಂಡು ಹೋಗ್ಬಂದಿದ್ದೀವಿ. ಇವರು ಮತ್ತೆ ಇವ್ರ ಫ್ರೆಂಡ್ ಇಷ್ಟ ತನಕ ಸುಮಾರು ಡಿಸ್ಕಷನ್ ಆಯ್ತು ಯೂಟ್ಯೂಬ್ ಬಗ್ಗೆ, ನಾನು ಮತ್ತೆ ಇವರು ಹೆಂಗ್ ಹಾಕ್ಬೇಕು, ಏನೇನ್ ಕಂಟೆಂಟ್ ತೋರಿಸ್ಬೇಕು ಎಲ್ಲ ಮಾತಾಡ್ತಿದ್ವಿ. ಇವರು ಪ್ಲಾನ್ ಮಾಡ್ತಿದಾರೆ ಮಾಡೋಣ ಅಂತ. ಆಲ್ ದ ಬೆಸ್ಟ್ ಹೇಳ್ಬಿಡೋಣ, ನೋಡೋಣ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಇಲ್ಲೂ ಇದ್ದಾರೆ ಇವರು ಬ್ರೋ. ಇವರು ಸ್ವಲ್ಪ ನಾಲೆಡ್ಜ್ ಹೇಳಿದ್ರು ನನಗೆ ಯೂಟ್ಯೂಬ್ ಬಗ್ಗೆ. ಸ್ವಲ್ಪ ಕ್ಯಾಮ್ರಾ ಶೈ ಇದ್ದಾರೆ ಅನ್ಸುತ್ತೆ ಇವರು. ನಮ್ಮ ಬ್ಲಾಗಲ್ಲಿ ಜನಗಳಿದ್ರೇ ನೋಡಿದ್ರೇ ಖುಷಿ ಆಗೋದಲ್ವಾ ಗೈಸ್. ಈಗ ಈ ಶರ್ಟ್ನ ಸ್ವಲ್ಪ ಟ್ರಯಲ್ ಮಾಡೋಣ, ನನಗೆ ಸೂಟಬಲ್ ಆದರೆ ಹಾಕೊಳ್ಳೋಣ, ಇಲ್ಲಾಂದರೆ ಬಿಸಾಕಿ ಬೇರೆ ಕಡೆ ಹೋಗೋಣ. ಈ ಥರ ಗಾಯ್ಸ್ ಇದ್ರೆ ಮಜಾ ಇರ್ತದೆ, ಹುಡುಗರು ಇದ್ರೆ ಮಾತಾಡೋಕ್ಕೆ. ಒಬ್ಬನೇ ಏನಂತ ಮಾತಾಡೋದಲ್ವ ಗೈಸ್? ಆ ಕಡೆ ಈ ಕಡೆ ನೋಡ್ಕೊಂಡೆ ತಿರುಗ್ತಾನೆ ಇರ್ಬೇಕು, ಯಾರು ಏನ್ ಅನ್ಕೊಂತಾರೆ ಏನು ಅಂತ. ಅದೆಲ್ಲ ಇಲ್ಲ, ಕ್ಯಾಮ್ರಾ ಶೈ ಇಲ್ಲ, ಯಾವನ್ ಏನಾರ ಅನ್ಕೊಳ್ಳಿ ನನಗೆ. ಬಟ್ ಏನಂದ್ರೆ ಮಾತಾಡೋಕ್ಕಿದ್ರೆ ಜಂಗಲ್ ಸಿಕ್ಕಿದ್ರೆ ಸರಿಯಾಗಿ ಮಾತಾಡೋದು. ಓಕೆ, ಟ್ರಯಲ್ ಮಾಡೋಣ, ನೋಡೋಣ. ಅಲ್ಲಿ ಬೇರೆ ಬರ್ಡೇಗೆ ಕೇಕ್ ಬೇರೆ ತಂದಿದ್ದಾರೆ ಹುಡುಗರು. ನಿನ್ನೆ ಬರ್ಡೇ ಆಯ್ತು ನಂದು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋದಲ್ಲಿ ಸೆಲೆಬ್ರಿಟಿ ಬರ್ಡೇ ಹೇಳಕ್ ಆಗತ್ತ ಬರೋ, ಬಾಯ್ ಬಿಟ್ಟು ಹೇಳಕ್ಕಿಲ್ಲ, ಅವೆಲ್ಲ ಅವ್ರವ್ರು ಅರ್ಥ ಮಾಡ್ಕೊಡ್ಬೇಕು. ಟ್ರಯಲ್ ಮಾಡ್ಕೊಂಡು ಬರೋಣ. ಪ್ಯಾಂಟ್ ಸಿಕ್ಕಿಲ್ಲ ಗೈಸ್, ಪ್ಯಾಂಟು ಟ್ರೈ ಮಾಡಿದೆ. ಇದಕ್ಕೆ ನನಗೆ ಪ್ಯಾಂಟು ಸಿಕ್ಕಲೇ ಇಲ್ಲ. ನೋಡಿ ಗೈಸ್, ಶರ್ಟ್ ಹೆಂಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆಯಾ? ದಪ್ಪ ಕಾಣ್ತಿದೆ ಇಲ್ಲ? ಏನಾದ್ರು ಬೇಕಾ? ಫ್ರೆಂಡ್ಸನ್ನು ಕೇಳ್ಬಿಡೋಣ ಬನ್ನಿ. ನೋಡಿದ್ರಾ ಡುಮ್ಕ ಏನು ಕಾಣಿಸಿದ್ದೀನ ಮಚ್ಚ? ಹೆಂಗ ಅನಿಸ್ತು? ಹೌದಾ? ಸ್ಮಾಲ್ ಏನಾದ್ರು ತಗೊಳ್ಬೇಕು. ಸ್ಮಾಲ್ ಇಲ್ಲ ಬ್ರೋ, ಇದರಲ್ಲಿ ನಮ್ಗೆ ಇಷ್ಟ ಆಗೋದ್ರಲ್ಲಿ ಯಾವುದು ಸೈಜ್ಗಳೇ ಸಿಗೋದಿಲ್ಲ. ಹೌದಾ? ಪ್ಲೀಸ್ ಕಮೆಂಟ್ ಮಾಡಿ. ನೈಟಿ ಹಾಕೊಂಡಂಗಿದೆ ಏನಂತ. ದಪ್ಪ ಅನಿಸ್ತಾ ಇದೀನಲ್ಲ ಇದರಲ್ಲಿ. ಗೈಸ್ ಈ ಶರ್ಟ್ ನೋಡಿದೆ, ತಗೊಳ್ಬೇಕಂತ ಮನ್ಸಾಗ್ತಿದೆ. ಬಟ್ ಏನಂದ್ರೆ ಸ್ವಲ್ಪ ಸೈಜ್ ಸಿಕ್ಕಾಪಟ್ಟೆ ದೊಡ್ಡದು ಅನಿಸ್ತಿದೆ. ಇದ್ರಲ್ಲಿ ಸೈಜ್ ನನಗೆ ಸಿಗ್ತಾನೆ ಇಲ್ಲ. ಇದು ನೋಡಿ, ಜಾತ್ರೆ ಥರ. ಇಟ್ಸ್ ಓಕೆ ಗೈಸ್, ಬೇರೆ ಕಡೆ ಎಲ್ಲರೂ ಟ್ರೈ ಮಾಡೋಣ ಬಟ್ಟೆ ತೊಳಕ್ಕೆ, ಇಲ್ಲಿ ಬೇಡ. ಹ್ಯಾಪಿ ಬರ್ಡೇ ಟು ಮೀ. Happy birthday once again. ಥ್ಯಾಂಕ್ ಯು ಸೋ ಮಚ್ ಫಾರ್ ಬರ್ಡೇ ವಿಶಸ್. ಬರ್ಡೇ ಟೈಮಲ್ಲಿ ಸರಿಯಾಗಿ ಬೈದಿದ್ದಾನೆ ಇವರೇ ನಮ್ಮ ಅದಕ್ಕೆ ಗೈಸ್.
ಇವರು ನಮ್ಮ ಅಣ್ಣ, ನಮ್ಮ ಫ್ರೆಂಡು, ಇವರು ನನ್ನ ಫ್ರೆಂಡು, ಕ್ಲಾಸ್ಮೇಟ್ ಇವರೆಲ್ಲ. ಈ ವಿಡಿಯೋನ 1 ಮಿಲಿಯನ್ ನೋಡ್ಲಿ. ಈ ವಿಡಿಯೋನ 1 ಮಿಲಿಯನ್ ನೋಡ್ಲಿ. 1 ಮಿಲಿಯನ್ ನೋಡಿಲ್ಲ. ಗಾಯ್ಸ್ ಏನಂತಂದ್ರೆ ಅಲ್ಲಿ ಬಟ್ಟೆ ತಗೊಳ್ಳಿಲ್ವಲ್ಲ, ಈಗ ನಾನು ನನ್ನ ಫ್ರೆಂಡು ಸೇರ್ಕೊಂಡು ಬೇರೆ ಕಡೆ ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ. ಇವನಿಗೆ ಗೊತ್ತಿರೋದಲ್ಲ, ನನ್ನ ಫ್ರೆಂಡಿಗೆ ಆಲ್ರೆಡಿ ಒಬ್ರು ತಂದಿದ್ರಲ್ಲ, ಆ ಜಾಗಕ್ಕೆ ಹೋಗ್ತಾ ಇದೀವಿ. ಮಳೆ ಬರಂಗಾಗಿದೆ, ಮಳೆ ಲೈಟಾಗಿ ಬರ್ತಾ ಇದೆ. ಚಾರ್ಜರ್ ಸ್ಕೂಟಿ ತಗೊಂಡೋಗಿದ್ವಿ, ಅದು ಅರ್ಧಕ್ಕೆ ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಟ್ಟು ಮತ್ತೆ ಬೇರೆ ಗಾಡಿ ತಗೊಂಡು ಹೋಗ್ತಿದೀವಿ. ಲೊಕೇಶನ್ ಗೊತ್ತಲ್ಲ ನಿಂಗೆ? ಅಲ್ಲಿ ನೋಡಿ ಅದೇ ಶಾಪು. ಲೇಡೀಸ್ ಬಟ್ಟೆ ಕಾಣ್ತಾ ಇದೆ ಮಚ್ಚ ಬರೀ. ಪ್ರಿಂಟೆಡಲ್ಲಿ ನೋಡ್ತೀನಿ, ಬ್ಯಾಕ್ ಸೈಡ್ ಪ್ರಿಂಟ್ ಇರ್ಬೇಕು ನನಗೆ. ಡೆಡ್ ಪೂಲ್ ಇದೊಂದು ನೋಡಿ, ಇದೊಂದು ಚೆನ್ನಾಗಿದೆಯಾ, ಕಲರ್ ಹೆಂಗಿದೆ ನೋಡಿ, ಇದ್ರ ಬ್ಲ್ಯಾಕ್ ಪ್ಯಾಂಟಿಗೆ ಚೆನ್ನಾಗಿ ಕಾಣುತ್ತೆ ಇದು. ಇದು ಚೆನ್ನಾಗಿದೆ ನೋಡಿ, ಬಟ್ ಬ್ಯಾಕ್ ಸೈಡ್ ಪ್ರಿಂಟ್ ಇಲ್ಲ ಇದಕ್ಕೆ. ಫೈನಲಿ ಗೈಸ್ ಏನಂತಂದರೆ 4 ಟೀ ಶರ್ಟ್ ತೊಗೊಂಡಿದ್ದೀನಿ. ಪ್ಯಾಂಟನ್ನ ನೋಡಿದೆ, ಪ್ಯಾಂಟ್ ಯಾವುದು ನನಗೆ ಸಿಕ್ಕಿಲ್ಲ, ಹಂಗಾಗಿ 4 ಟೀ ಶರ್ಟ್ ಎತ್ಕೊಂಡಿದ್ದೀನಿ. ಈಗ ಏನಂತಂದರೆ ಈ ಟೀ ಶರ್ಟ್ನ ಬನ್ನಿ ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಮತ್ತೆ ಹೆಂಗೆ ಅನ್ನಿಸ್ತು? ಓಕೆ ಅನ್ನಿಸ್ತಾ? ಕರೆಕ್ಟಾಗಿ ಹೇಳು. ಸೂಪರ್ ಆಗಿದೆ ಬಾ. ಶರ್ಟ್ ಇದು ಈಗ ಶರ್ಟ್ ಬ್ಲೂ ರೆಡ್ಡು ಹೇಳೋ. ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ ನನಗೆ ಬ್ಲ್ಯಾಕ್ ಶರ್ಟು ಮತ್ತು ವೈಟ್ ಟೀ ಶರ್ಟು ಇಷ್ಟ ಆಯಿತು. ಬನ್ನಿ ಅದು ನಿಮಗೆ ಮನೆಗೆ ಹೋಗ್ಮೇಲೆ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಹೆಂಗಿದೆ ಅನ್ನೋದು ಮುಖ್ಯ ಅಲ್ಲ, ಕ್ವಾಲಿಟಿ ಹೆಂಗೆ ಬರುತ್ತೆ ಅನ್ನೋದು ಮುಖ್ಯ. ಬಾಯ್ ಗೈಸ್, ನನ್ನ ಫ್ರೆಂಡಿಗೆ ತೋರ್ಸನ್ ಬನ್ನಿ ತಗೊಂಡಿರೋ ಶರ್ಟ್ನ. ಮಚ್ಚಿ ಆಫ್ ಮಾಡೋ ಮಚ್ಚಿ, ಕಾಪಿ ರೇಟ್ ಬರುತ್ತೆ ನೋಡು. ಕಲೆಕ್ಷನ್ನು ತೀರಾ ಅಷ್ಟಕ್ಕೊಂದು ಇರಲಿಲ್ಲ ಮಚ್ಚ, ನನಗೆ ಬೇಕಾಗಿರೋ ಕಲರ್ ಎಲ್ಲ. ಬಟ್ ಅದು ಬ್ಲ್ಯಾಕ್ ಟೀ ಶರ್ಟ್ ಒಂದಿದೆ, ನೆಕ್ಸ್ಟ್ ಲೆವೆಲಲ್ಲಿ ಇದೆ ನೋಡೋಕ್ಕೆ. ಯಾವುದು ಇದ್ರದ್ದು? ಆ್ಯಕ್ಚುಲಿ ಬ್ಲ್ಯಾಕ್ ಸಕ್ಕದಾಗಿದೆ ನೋಡೋಕ್ಕೆ, ಹಾಕೊಂಡಾಗ. ಚೆನ್ನಾಗಿಲ್ಲ ಅಂದರೆ ಹಂಗೆ ಹೇಳ್ಬಿಡು, ಮಕ್ಕ ಹೊಡ್ದಂಗೆ. ಚೆನ್ನಾಗಿತ್ತು ತಾನೆ ಅದು. ನಾನು ಬ್ಲ್ಯಾಕಲ್ಲಿ ಹುಡುಕ್ತೆ, ಸಿಕ್ಕಲಿಲ್ಲ ಇದು ಪ್ರಿಂಟ್ ಇದ್ರದ್ದು. ಗೈಸ್ ಇದರಲ್ಲಿ ಬ್ಲ್ಯಾಕ್ ಹುಡುಕ್ತೆ, ಸಿಕ್ಕಲಿಲ್ಲ. ನಂಗೆ ಇದು ಇಷ್ಟ ಆಯಿತು ಒಂದು ಸ್ವಲ್ಪ ಕಲರು ಅಲ್ಲ. ಈ ಸ್ಟ್ರೈಪ್ಸೇ ಸಕ್ಕದಾಗಿದೆಲ್ಲ ಮಚ್ಚ, ವೈಟು ಲೈನು. ಏನು ಹಂಗೆ ಬಿಟ್ಟೆ, ಮಡ್ಚ್ಕೊಡಲ್ಲ, ಮಡ್ಚ್ಕೊಡು ಅಲ್ಲ. ನಾನು ಶೆಟ್ಟಿಗೆ ತಗೊಳ್ಳೋ ಒಂದು ಅಂತಂದೆ, ನಾನೇ ಕೊಡ್ತೀನಿ ಅಂತ ಅವ್ನು ತಗೊಂಡಿಲ್ಲ. ಹೆಂಗಿದೆ? ಅಲ್ಟಿಮೇಟ್. ಗೈಸ್ ಈಗಷ್ಟೇ ಮನೆಗೆ ಬಂದೆ. ಏನಂತಂದರೆ ಬಿಸಿಲೆಲ್ಲ ಓಡಾಡಿ ತಲೆ ಕೆಟ್ಟೋಗ್ತಾಯಿದೆ. ಈಗ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆದಮೇಲೆ ನಾನು ಬಟ್ಟೆ ತಂದಿದ್ದೀನಲ್ಲ, ಅದು ಹೆಂಗಿದೆ ಅಂತ ತೋರಿಸಿ ಒಂದೊಂದೇ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಅಷ್ಟೇ. 4 ಜೊತೆ ತಂದಿರೋ, ಜಾಸ್ತಿ ತಂದಿಲ್ಲ. ಬನ್ನಿ ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಗೈಸ್ ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಇಲ್ಲಿ ನೋಡಿ, ಇಲ್ಲೊಬ್ಬನ ತೋರಿಸ್ತೀನಿ. ಇಲ್ಲಿ ಅತ ಮೇಲೆ ಲೈ ಅತ ಮೇಲೆ ನೋಡಿ, ನನ್ನ ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು, ಕ್ಯೂಟ್ ಚೋಟು ಮೊಟ್ಟು ಫ್ರೆಂಡ್. ನಿನ್ನ ಹೆಸರೇನಾ? ಹಾಂ, ಏನು ತಿಂತಿದ್ಯಾ? ಅದು ಏನು ತಿಂತಿದ್ಯಾ? ಇಲ್ಲ ನೋಡಿ, ತಿನ್ಸೋಣ. ತಿನ್ನ ತಗೊಳ, ತಿನ್ನ. ತುರುಕ್ತೀನಿ ತಡಿ, ನೀ ಫುಲ್ಲು ಕಂಪ್ಲೀಟ್ ಎಲ್ಲ ತೆಗಿ ಬಾಯಿಗೆ ಹಾಕಿ ತುರುಕದೆ. ತಿನ್ನ. ವಾ ಮಂಚ, ಗೈಸ್ ಮಂಚ ಪಟ್ಟಂತು. ತಿನ್ನ ಸ್ಕೂಲಿಗೆ ಹೋಗಿದ್ದಾ? ಋತ್ವಿಕ್, ನೀನು ಎಷ್ಟನೇ ಕ್ಲಾಸ್ ಋತ್ವಿ? UKG. ಒಂದು ಚಾಕ್ಲೇಟ್ ಕೊಡು ಗೈಸ್. ನೀವು ಚಾಕ್ಲೇಟ್ ಕೊಡ್ತೀವಿ, ಕೇಳ್ತೀನಿ. ಚಾಕ್ಲೇಟ್ ಕೊಡ, ನಮ್ಮಿಬ್ರದ್ದು ಚಾಕ್ಲೇಟ್ ಇದು. ನಾನೊಂದು ಚಾಕ್ಲೇಟ್ ಕೊಡ್ಲೇನಾ? ಕ್ಯೂಟಿ ಅಲ್ಲ, ಓವರ್ ಆ್ಯಕ್ಟಿಂಗ್ ಮಾಡೋದು ಜಾಸ್ತಿ ಅವನೊಂದು ಸ್ವಲ್ಪ. ನೋಡಿ ಇಲ್ಲೊಬ್ಬ ಬಂದ. ಏನ ಸಮಾಚಾರ? ಉಂಡ ಯಾಕೆ? ಯಾಕಂದ್ರೆ ಊಟ ಮಾಡಿಲ್ವಾ? ಯಾಕೆ? ಮತ್ತೇನು ಮಾಡಿದೆ ರಾತ್ರಿ? ಅದನ್ನ ಕೇಳ್ತಿರಲಿ. ಇವ್ ನೋಡಿ, ಕಳ್ಳ ಫೋನ್ ಇಟ್ಕೊಂಡು ಆಟ ಆಡ್ತಿದ್ದಾನೆ. ಇವನು ಎಷ್ಟು ಖತರ್ನಾಕ್ ಇದ್ದಾನಂದರೆ ಗೈಸ್, ಏನಂತಂದರೆ ಇವನಿದ್ದಾನಲ್ಲ, ಇವನೆಷ್ಟು ಖತರ್ನಾಕ್ ಇದ್ದಾನಂದರೆ, ಈ ಫೋನ್ ಕೊಟ್ಟರೆ ಮಾತ್ರ ಬರ್ತಾನೆ, ಇಲ್ಲಾಂದ್ರೆ ಬರಲಿಲ್ಲ ಇವನು. ಇಲ್ಲಿ ನೋಡಿ, ಹಾಂ, ಅದ್ಯಾವುದೋ ಸ್ಟೈಲ್ ಡ್ಯಾನ್ಸ್, ಅದ್ಯಾವ ಡ್ಯಾನ್ಸ್ ಅಲ್ಲ. ಯಾವ್ದಾರು ಹಾಡು ಹೇಳ್ಕೊಂಡು ಮಾಡೋ ರಿಜಪ್ತಿ ನೋಡೋಣ. ಹೋಗಿ ಹಣ ಇಲ್ಲ, ಪಣ ಇಲ್ಲ, ತಂದು ಹಾಕಿ ತಿಂದ್ಬಿಟ್ಟೆ. ನಾನೇನೋ ತಂದಿದ್ದೀನಿ, ತೋರ್ಸ್ಲಾ ನಿಮಗೆ? ಹೊಸ ಬಟ್ಟೆ ತಂದಿದ್ದೀನಿ ನನಗೆ, ತೋರ್ಸ್ಲಾ? ಏನ? ಇವ್ ನೋಡಿ ಹೆಂಗ್ ಮಲ್ಕೊಂಡು ಕಾಲು ಅಗ್ಲಿಸ್ಕೊಂಡು ಡುಮ್ಮ
ಡುಮ್ಮ ಡುಮ್ಮ ಕನ್ಸಲ್ಲಿ ನಾಯಿ ಓಡೋಗುತ್ತಲ್ಲ ಆ ಥರ ಓಡಾಡ್ತಿದ್ದ ನೀನು. ಇಲ್ಲಿ ನೋಡಿ ಇವನೇ ನಗಾಡ್ತಾ ಇದ್ದಾನೆ. ಶರ್ಟ್ ತೋರಿಸ್ತೀನಿ ನೋಡಿ. ಬಿಡೋ ಬಿಡೋ ಬೇಡ ಬಿಡ ಸುಮ್ಮನಿರು ಬೇಡ. ಸುಮ್ಮನಿರು ಬೀಳ್ತೀರ ಏನ್ ಬೀಳ್ತಾರ ಸುಮ್ಮನಿರು ಬೇಡ. ಅಯ್ಯೋ ಗೈಸ್ ಬಿಡ್ತಾನೆ ಇಲ್ಲ. ಡುಮ್ಮ ಬಿಡ ಸುಮ್ಮನಿರು ಬೇಡ. ಶರ್ಟ್ ತೋರಿಸ್ತೀನಿ ಕಟ್ರಿ, ಬಟ್ಟೆ ತೋರಿಸ್ತೀನಿ ನಾನು. ಬಾ ಆಯ್ತು ನೀನೇ ತಿಕ್ ತೋರ್ಸು ಹೆಂಗಿದೆ ನೋಡು ಏನು ಹೆಂಗ್ ಅನಿಸ್ತಿದೆ ಎಕ್ಸ್ಪ್ಲೈನ್ ಮಾಡಿ ನನ್ನ ಶರ್ಟ್ ಬಗ್ಗೆ ಒಂಚೂರು ನೀವೆಲ್ಲ. ನೇತಾಡ್ತಾವ್ ಅವನು ಇಟ್ಕೊಂಡು. ನೋಡು ಸೀರಿಯಸ್ ಆಗಿ. ತಡಿಯ ಭುವನ್ ಒಂದ್ ನಿಮಿಷ ತಡಿ ಭುವನ್ ಪೃಥ್ವಿ ತಲೆ ಹೊಡೆದೋಗುತ್ತೆ ನಿಂದು. ಬುಲ್ಡೆ ಹೊಡೆದೋಯ್ತು ಬಾರ ಅದಕ್ಕೆ ಸುಮ್ಮನೆ ಇರೋ ಅಂದಿದ್ದು. ಹೆಂಗಿದೆ ಶರ್ಟ್? ತಗೊಂಡು ಹೋಗ್ಬೇಕು ನಾನು ಇವಾಗ ಜಸ್ಟ್ ಓಡ ಅನ್ಸಿಗೆ ಸಂಗೀತ ಬಿಟ್ಟೆ ನೋಡಿ ಹಿಂದ್ಗಡೆ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವನು ಗೈಸ್. ಇದು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್. ಯಾಕ ನಗುತ್ತೆ ಡಬ್ಲ್ಯೂ ಇಲ್ಲ ಗುಬ್ಳಿನೂ ಇಲ್ಲ. ಸುಮ್ಮನೆ ನಾಳೆ ಆಡೋದು ಇವತ್ತು ಬೇಡ. ಇವತ್ತು ಪಬ್ಜಿ ಬರೋ ಹೊಡ್ಸ್ಕೊಳಕ್ ರೆಡಿ ಇದೆಯಾ ನೀನು? ತಡಿಯ ಸುಮ್ಮನೆ ಕಿತಾಪತಿ ಇವನು ಬಾಯಿಲಿ ಚೋಟು ಹೊಡೆದಾಟ ಸಾಕು. ನಾಲ್ಕದ ಮನೆ ಮಕ್ಕಳು ಜಗಳ ಆಡ್ತಿದ್ರಲ್ಲ, ಅವ್ರ ಜಗಳ ಬಿಡಿಸೋಷ್ಟಿಗೆ ನಂಗೆ ತಲೆನೇ ಕೆಟ್ಟೋಗ್ಬಿಡ್ತು ಗೈಸ್. ಹಂಗಾಗಿ ಅವ್ರ ಜಗಳ ಬಿಡಿಸಿ ಬರೋಷ್ಟಿಗೆ ಕತ್ಲೆ ಆಗೋಗ್ಬಿಟ್ಟಿದೆ. ಏನಂತಂದರೆ ಈಗ ನಾನು ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಿದೆ ತುಂಬ ನಾನ್ ವೆಜ್ ತಿನ್ನಬೇಕು ಅಂತ. ನಾನ್ ವೆಜ್ ತಿಂದಲೇ ಸುಮಾರು ಟೈಮ್ ಆಗೋಗ್ಬಿಡ್ತು, ಒಂದು 3-2 months. ಹಂಗಾಗಿ ನಾನ್ ವೆಜ್ ತಿನ್ಬೇಕಂತ ನಮ್ಮ ಊರಿನ ಫೇಮಸ್ ಹೋಟೆಲಿಗೆ ಹೋಗ್ತಿದ್ದೀನಿ. ಅಲ್ಲಿ ಕಾಣ್ತಿದೆ ನೋಡಿ ದೊನ್ನೆ ಬಿರಿಯಾನಿ ಅಂತ, ಅದೇ ಹೋಟೆಲ್ಲು, ಫೇಮಸ್ ಹೋಟೆಲ್ಲು ಚಿಕ್ಕಮಂಗ್ಳೂರಲ್ಲಿ. ಈ ಹೋಟ್ಲಲ್ಲಿ ನಿಮಗೆ ಬಿರಿಯಾನಿ ಎಲ್ಲ ಚೆನ್ನಾಗಿ ಟೇಸ್ಟಾಗೇ ಇರುತ್ತೆ. ಕುಷ್ಕ ಮತ್ತು ಚಿಕನ್ ಸುಕ್ಕ ಆರ್ಡ್ರ್ ಮಾಡಿದ್ದೀನಿ. ಕುಷ್ಕ ಇದು, ಹಂಗೆ ಇದು ಚಿಕನ್ ಸುಕ್ಕ ಗೈಸ್. ಇಲ್ಲಿ ಸಖತ್ತಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಅನಿಸುತ್ತೆ. ಟೇಸ್ಟ್ ಮಾಡಿ ನಿಮ್ಗೊಂದು ಹೇಳ್ತೀನಿ, ನೀವೇನಾದ್ರು ಬರೋದ್ರೆ ಈ ಕಡೆಯಲ್ಲಿ ಇಲ್ಲೇ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಇದಕ್ಕೊಂಚೂರು 1-2 ಪೀಸು ಚಿಕನ್ ಸುಕ್ಕ ಹಾಕ್ಕೊಳ್ಳೋಣ. ನಾನು ತಿಂದರೆ ಒನ್ ಆಫ್ ದ ಬೆಸ್ಟ್ ಚಿಕನ್ ಸುಕ್ಕ ಅನಿಸುತ್ತೆ ಇದು. ನಾನು ಬೇರೆ ಕಡೆ ತಿಂದಿದ್ದು ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಈ ಚಿಕನ್ ಸುಕ್ಕ ನಂಗೆ ಸಖತ್ ಇಷ್ಟ ಇದೆ. ಊಟ ಆಯಿತು ಗೈಸ್. ಈಗ ಏನಂತ ಬಿಲ್ ಪೇಡ್ ಮಾಡಿ ಹೋಗ್ತಾ ಇರೋಣ ಇಲ್ಲಿಂದ. ನಾನು ಇವತ್ತು ಶಾಪಿಂಗ್ ಮಾಡಿದ್ನಲ್ಲ, ಶಾಪಿಂಗ್ ನೋಡಿ ಮಕ್ಕಳು ಹೆಂಗೆ ನೋಡ್ತಿದ್ದಾರೆ, ಇಲ್ಲಿ ಆಟ ಆಡ್ತಿದ್ದಾರೆ. ಈಗ ನೋಡಿ ಏನು ಕ್ಯೂಟ್ ಆಗಿದ್ದಾಳೆ ನೋಡ್ರಿ. ಇದು ಅತಿ ಸುಸ್ತಾಗಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಶಾಪಿಂಗ್ ಮಾಡಿ ನಂಗೆ ಸಖತ್ ಖುಷಿ ಆಗೋಯ್ತು. ಏನಕ್ಕಂತಂದರೆ ನಾನು ಇಷ್ಟು ಬೆಳಿಗ್ಗೆ ಶಾಪಿಂಗ್ ಮಾಡೋದಲ್ಲ, ತಗೊಳಕ್ಕಂತ ಮ್ಯಾಕ್ಸ್ ಸಿಗೋದಾಗ 1000 ರೂಪಾಯಿಗೆ ಒಂದು ಶರ್ಟು. ಅದೇ ನಾನು ಈಗ ಬೇರೆ ಕಡೆ ಹೋದೆ, ಅದು ಬಿಟ್ಟು 1000 ರೂಪಾಯಿಗೆ 4 ಟೀ ಶರ್ಟ್ ತೊಗೊಬಂದೆ. ಅದು ಪ್ರಿಂಟೆಡ್ ಟೀ ಶರ್ಟು, ಕ್ವಾಲಿಟಿ ಇತ್ತು ಒಳ್ಳೆ. ನನಗೆ ಇವತ್ತು ಅರ್ಥ ಆಗೋಗ್ಬಿಡ್ತು ಲೇಡೀಸ್ ಏನಕ್ಕೆ ಶಾಪಿಂಗ್ ಮಾಡ್ಬೇಕಾದ್ರೆ 4-5 ಅಂಗಡಿಗಳು ಓಡಾಡ್ತಾರೆ ಅಂತೇಳಿ. ಇದಕ್ಕೋಸ್ಕರನೇ ರೇಟು ಕಡಿಮೆ ಇರುತ್ತೆ, ಬಟ್ಟೆ ಜಾಸ್ತಿ ತಗೊಬರ್ಬೋದು ಅನ್ನೋ ರೀಸನಿಗೋಸ್ಕರ ಇಷ್ಟೊಂದು ಶಾಪ್ಗಳಿಗೆ ಓಡಾಡ್ತಾರೆ. ನಾವು ಹೋಗಿದ್ದೇವೆ ಇವತ್ತು ಮಿಕ್ಕ 3 ನಾಮ ಹಾಕಬೇಕಾಯ್ತು. 1000 ರೂಪಾಯಿ ಕೊಟ್ಟು ಒಂದೊಂದೇ ತಗೊಳ್ಬೋದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಾಳೆ ಬರ್ತೀನಿ ಮತ್ತೆ. ಬಾಯ್.